ಹಾಯ್ ಹಲೋ ಫ್ರೆಂಡ್ಸ್, ಐಸಾ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಟೊಮಾಟೊ ಬಾತ್ನ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 7ರಿಂದ 8 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು 4 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊಬ್ಬರಿ ಹಚ್ಕೊಳ್ಳೋದು ತೊಗೊಳ್ಳಿ ಅಥವಾ ಕೊಬ್ಬರಿ ತುರಿಯೋದು ತೊಗೊಳ್ಳಿ, ಸ್ವಲ್ಪ ಚಕ್ಕೆ ಲವಂಗ, ಒಂದೆರಡು ಕುಯ್ದಿರುವಂಥ ದಪ್ಪನೇ ಕುಯ್ದಿರುವಂತಹ ಟೊಮಾಟೊ. ಚಕ್ಕೆ ಲವಂಗ ಜಾಸ್ತಿ ಹಾಕಬೇಡಿ, ಯಾಕಂತಂದರೆ ಚಕ್ಕೆ ಲವಂಗ ಗರಂ ಮಸಾಲ ಸ್ಮೆಲ್ ಬರುತ್ತೆ. ಹಾಗಾಗಿ ಒಂದು 2 ಅಥವಾ 3 ಲವಂಗ ಅಥವಾ 2 ಚಕ್ಕೆ ಚಿಕ್ಕದಾಗಿ. ಸೊ ಅದನ್ನು ಇವಾಗ ನಾವು ಜಾರಿಗೆ ಹಾಕೋಣ. ಮಸಾಲೆನ ಒಂದು ಹಾಫ್ ಕಪ್ ಅಷ್ಟು ನೀರನ್ನು ಹಾಕೋಣ. ನೋಡಿ, ಮಸಾಲೆ ರುಬ್ಬಿದ್ದೀನಿ, ಮಸಾಲೆ ರೆಡಿಯಾಗಿದೆ. ಒಂದು ಈರುಳ್ಳಿನ ಹಚ್ಕೊಳ್ಳೋಣ, ಒಂದು ಟೊಮಾಟೋನ ಸಣ್ಣದಾಗಿ ಹಚ್ಕೊಳ್ಳೋಣ ಫ್ರೈ ಮಾಡೋಕ್ಕೆ. ಸೊ ನೋಡಿ, ಬಟಾಣಿಗಳನ್ನು ನಾನು ನಿನ್ನೆ ರಾತ್ರಿಯೇ ನೆನೆ ಹಾಕಿದ್ದೆ, ಅದು ಇವಾಗ ಚೆನ್ನಾಗಿ ನೆಂದಿದೆ. ಒಂದು ಕುಕ್ಕರ್ ಇಡೋಣ, ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಣ. ಆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ಒಂದು 2 ಪಲಾವ್ ಎಲೆ, ಒಂದು ಮರಾಠಿ ಮೊಗ್ಗು, ಒಂದೆರಡು ಮರಾಠಿ ಮೊಗ್ಗು, ಒಂದೆರಡು ಕಾಶ್ಮೀರಿ ಮೊಗ್ಗು, ಚಕ್ರ ಮೊಗ್ಗು, ಒಂದೆರಡು ಏಲಕ್ಕಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅದು ಚೆನ್ನಾಗಿ ಫ್ರೈ ಆಗಿ ಬ್ರೌನ್ ಕಲರ್ ಬರಬೇಕು. ಅದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಅದಕ್ಕೆ ಹಚ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ 5 ಮಿನಿಟ್ಸು. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ನಾವು ಫ್ರೈ ಮಾಡೋಣ. ಒಂದು 5 ಮಿನಿಟ್ಸ್ ಬಿಟ್ಟು ಅದನ್ನು ಹಾಗೆ ಫ್ರೈ ಮಾಡ್ತಾ ಇರೋಣ. ಗ್ಯಾಸ್ ಮೇಲೆ ಹೈ ಫ್ಲೇಮಲ್ಲಿ ಇಕ್ಕಿ ಅದನ್ನು ಫ್ರೈ ಮಾಡಿ. ಸೊ ಅದು ಬ್ರೌನ್ ಕಲರ್ ಬಂದ ನಂತರ ಅದಕ್ಕೆ ನಾವು ಏನು ಹಚ್ಕೊಂಡಿರ್ತೀವ ಟೊಮಾಟೋವನ್ನು ಹಾಕೋಣ. ಇವಾಗ ಟೊಮಾಟೋನು ಸಹ ಚೆನ್ನಾಗಿ ಫ್ರೈ ಮಾಡಿ. ಆ ಟೊಮಾಟೋನು ಸಹ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಅದನ್ನು ಸಹ ಫ್ರೈ ಮಾಡಿ. ಫ್ರೈ ಮಾಡಾದ ನಂತರ ಅದಕ್ಕೆ ನಾವೇನು ರುಬ್ಬಿರುವಂತಹ ಮಸಾಲೆ ಇದೆ, ಆ ಮಸಾಲೆಯನ್ನು ನಾವು ಆ್ಯಡ್ ಮಾಡೋಣ. ನೋಡಿ, ಆ ಮಸಾಲೆಯನ್ನು ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸೋಣ. ಯಾಕಂತಂದರೆ ಆ ಮಸಾಲೆಯಲ್ಲಿ ಹಸಿ ಸ್ಮೆಲ್ ಇರುತ್ತೆ. ಸೊ ಆ ಸ್ಮೆಲ್ ಹೋಗೋವರೆಗೂ ಅದನ್ನು ಬೇಯಿಸೋಣ. ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪೌಡರು, ಒಂದು 1 ಟೇಬಲ್ ಅಷ್ಟು ಖಾರ ಮೆಣಸಿನ್ಕಾಯಿ ಪೌಡರು, ಚಿಲ್ಲಿ ಪೌಡರು, ನೀವು ಯಾವ್ದು ಬೇಕಾದರೂ ಹಾಕಿ. ನಾನು ಕಾಶ್ಮೀರಿ ಪೌಡರ್ ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕಲರು ಚೆನ್ನಾಗಿರುತ್ತೆ. ನೀವು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಬೇಕು ನಿಮ್ಮ ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಅದಕ್ಕೆ ನೀವೇನು ನೆನೆಸಿರುವಂತಹ ಏನು ಕಾಳಿದೆ ಬಟಾಣಿಗಳನ್ನು ಹಾಕಿ ಅದನ್ನು ಸಹ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 5-10 ಮಿನಿಟ್ಸ್ ಹೈ ಫ್ಲೇಮಲ್ಲೇ ಅದನ್ನು ಬೇಯಲು ಬಿಡಿ. ನೋಡಿ, ಮಸಾಲೆ ಚೆನ್ನಾಗಿ ಇವಾಗ ಫ್ರೈ ಆಗಿದೆ. ನಾನಿವಾಗ ಒಂದು ದೊಡ್ಡ ಗ್ಲಾಸಿಂದ 2 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಸೊ ಹಾಗಾಗಿ 2 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ನೀವೇನಾದರೂ 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 4 ಗ್ಲಾಸ್ ನೀರನ್ನು ಹಾಕಿ. ಅಲ್ಲಿಗೆ ಅನ್ನ ಕರೆಕ್ಟಾಗಿ ಹದವಾಗಿ ಬೇಯುತ್ತೆ. ಸೊ ಮೆಜರ್ಮೆಂಟ್ ನೋಡಿಕೊಂಡು ನೀವು ನೀರನ್ನು ಹಾಕಿ, ಎಷ್ಟು ಅಕ್ಕಿ ತೊಗೊತೀರಾ ಅಂತ ಅಂದ್ಬಿಟ್ಟು. ನೋಡಿ, ಇವಾಗ ನಾನು ಏನು ಅಕ್ಕಿನ ತೊಳೆದುಕೊಂಡಿದ್ದೆ 1 ಗ್ಲಾಸ್ ಅಕ್ಕಿನ, ಸೊ ಅದಕ್ಕೆ ನಾನಿವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲೆಗೆ. ನೋಡಿ, ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ, ಅಕ್ಕಿನೂ ಸಹ ಹಾಕಿದ್ದೀನಿ. ನಾವು ಇದಕ್ಕೆ ಲಿಡ್ಡನ್ನು ಮುಚ್ಚೋಣ. ಲಿಡ್ಡನ್ನು ಮುಚ್ಚಿ 2 ವಿಷಲ್ ಬರೋವರೆಗೂ ಅದನ್ನು ಬಿಡೋಣ. ವಿಷಲ್ ಬಂದು ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡೋಣ. ನೋಡಿ, ಲಿಡ್ಡು ನಾನು ಓಪನ್ ಮಾಡಿದ್ದೀನಿ, 2 ವಿಷಲ್ ಬಂದಾಗಿದೆ. ನೋಡಿ, ಅನ್ನ ಹದವಾಗಿ ಬಂದಿದೆ. ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಈ ಥರ ಮೋರ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.